ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ನಾನು ಉರುಸಿಗೆ ಹೋಗ್ತಿದ್ದೇನೆ, ಕಾಜೂರು ಉರುಸಿಗೆ ಹೋಗ್ತಾ ಇದ್ದೇನೆ. ಹಾಗೆ ಮನೆಯಿಂದ ಒಂದು 10:30-11 ಗಂಟೆಗೆ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮನೆಯವರನ್ನು ಕೂಡ ಹಾಗೆಯೇ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಾನು ಉರುಸಿಗೆ ಹೋಗಿ ಬರುವ ಅಂತ, ಕಾಜೂರು ಉರುಸಿಗೆ. ಬ್ಯಾಂಡೆಡ್ ಅವನಿಗೂ ಆಜೆ ಸೊ ಹಾಗೆ ಜ್ಯೂಸ್ ಎಲ್ಲ ಕುಡಿತಾ ನಾವು ಅಲ್ಲಿಂದ ಹೊರಟ್ವಿ. ಆಮೇಲೆ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ. 1000 ಆದಷ್ಟು ಬೇಗ ರೀಚ್ ಆಗಲಿಕ್ಕೆ ಸಪೋರ್ಟ್ ಮಾಡಿ. ಓಕೆ, ಮತ್ತು ಯಾರೆಲ್ಲ ಕಾಜೂರಿನವರಿದ್ದಾರೆ, ಆ ಕಡೆ ಯಾರೆಲ್ಲ ಇದ್ದಾರೆ ಅಂತ ಕಮೆಂಟಲ್ಲಿ ಹೇಳಿ, ನೀವು ಕೂಡ ಆ ಊರಿನವರ ಅಂತ. ಮತ್ತು ನೀವು ಕೂಡ ಉರುಸಿಗೆ ಹೋಗಿದ್ರಾ, ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಓಕೆ, ಸೊ ಗೈಸ್, ನಾವೀಗ ಅಲ್ಲಿಗೆ ರೀಚ್ ಆಗಿದ್ದೀವಿ. ರೀಚ್ ಆದಮೇಲೆ ಸ್ವಲ್ಪ ಅಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು, ಹಾಗೆ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ. ಹಾಗೆ ನಾವು ದರ್ಗಕ್ಕೆಲ್ಲ ಹೋಗಿ ಜಿಯಾರತ್ತೆಲ್ಲ ಮಾಡಿ, 2 ಕಡೆ ಕೂಡ ದರ್ಗಾ ಇದೆ ಅಲ್ಲಿ ಹೋಗಿ ಜಿಯಾರತ್ತೆಲ್ಲ ಮಾಡಿ ಬಂದು ಸ್ವಲ್ಪ ಶಾಪಿಂಗ್ ಮಾಡುವ ಅಂತ. ನೋಡಿ, ಇದೆಲ್ಲ 20 ರೂಪೀಸ್ ಅಂತೆ, ವರ್ತ್ ಇಟ್ ಅಂತ ಅನಿಸುತ್ತೆ. ನೀವು ಕೂಡ ಇಲ್ಲಿ ಬೈ ಮಾಡಿದ್ದೀರಾ ಅಂತ ಹೇಳಿ. ನೋಡಿ, ಹಾಗೆಯೇ ನಮ್ಮ ಕಾಜು ಒಂದು ನೇಚರ್ ನೋಡಿ, ನನಗೆ ತುಂಬ ಇಷ್ಟ. ಕಾಜು ನೇಚರೆಲ್ಲ ನೋಡಲಿಕ್ಕೆ ಕೂಡ ಖುಷಿಯಾಗುತ್ತೆ. ಮತ್ತು ನಾನಿಲ್ಲಿ ಏನೆಲ್ಲ ಬೈ ಮಾಡಿದೆ ಅಂದರೆ, ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಬೈ ಮಾಡಿದೆ. ಆಮೇಲೆ ಮಸಾಲ ಐಟಮ್ಸ್, ನಾನು ತುಂಬ ಮಸಾಲ ಐಟಮ್ಸ್ ಬೈ ಮಾಡಿದ್ದೀನಿ. ಮತ್ತು ನನ್ನ ಅಮ್ಮ ಸ್ವಲ್ಪ ಏನಾದರೂ ಕಿಚನ್ಗೆ ಬೇಕಾದದ್ದು ಸಣ್ಣದು ಏನಾದರೂ ಅವ್ರು ಕೂಡ ಬೈ ಮಾಡಿದರು. ಆಮೇಲೆ ನಾವು ಅಲ್ಲಿಂದ ಶಾಪಿಂಗ್ ಮಾಡಿ ಎಲ್ಲ ಬಂದ್ವಿ. ಮತ್ತು ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು. ನಾವು ಅಲ್ಲೆಲ್ಲ ಶಾಪಿಂಗ್ ಮಾಡಿದಾದ್ಮೇಲೆ ಒಂದು ಮಧ್ಯಾಹ್ನ ಆಗಿತ್ತು. ಆಮೇಲೆ ಅಲ್ಲಿಂದ ಲೈಮ್ ಜ್ಯೂಸ್ ಕುಡಿಯುವ ಅಂತ ಅಲ್ಲಿ ಲೈಮ್ ಜ್ಯೂಸ್ ಇತ್ತು, ಅದು ಟ್ರೈ ಮಾಡಿದ್ವಿ, ಒಳ್ಳೆಯದಿತ್ತು. ಮತ್ತು ಮಾಸ್ ನೋಡಿ, ಅದು ಬೇಕಂತ ಹಠ ಮಾಡ್ತಿದ್ದಾಳೆ. ರಿಲ್ಲನಿಗೆ ಆಟ ಆಡೋದು ಬೇಕಂತ ಅವಳು ಹಠ ಮಾಡ್ತಿದ್ದಾಳೆ. ಸೊ ನಾವು ಹಾಗೆ ಉರುಸಿಂದ ಉರುಸೆಲ್ಲ ಆಗಿ ಮನೆಗೆ ಹೋಗ್ತಾ ಇದ್ದೇವೆ. ಆಲ್ರೆಡಿ ಮಧ್ಯಾಹ್ನ ಆಗಿತ್ತಲ್ಲ, ಹಾಗೆ ನಾವು ಊಟ ಮಾಡಿಕೊಂಡೇ ಹೋಗುವ ದಾರಿಯಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ವೆಜ್ ಊಟನೇ ಆರ್ಡರ್ ಮಾಡಿದ್ವಿ, ನಮಗೆ ವೆಜ್ ಊಟ ಲೈಕ್ ಆಗುತ್ತೆ. ಹಾಗೆ ವೆಜ್ಜಲ್ಲಿ ತುಂಬ ವೆರೈಟಿ ಇತ್ತು, ಸಾಂಬಾರಿತ್ತು, ಗ್ರೇವಿ ಇತ್ತು, ಮತ್ತು ಸ್ವೀಟ್ ಇತ್ತು, ತುಂಬ ವೆರೈಟಿ ಇತ್ತು. ಫುಡ್ ಒಳ್ಳೆಯದಿತ್ತು, ಸೂಪರಾಗಿತ್ತು. ಆಮೇಲೆ ನಾವಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ಅಂತ ಮಾಡೋದು, ಮನೆಗೆ ಹೊರಡ್ತೇವೆ ಊಟ ಎಲ್ಲ ಮಾಡ್ಕೊಂಡು.